ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಬಂಗಾರ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಪ್ರತಿ ಶುಭ ಕಾರ್ಯಗಳಿಗೂ ಬಂಗಾರನೇ ಹೆಣ್ಣು ಮಕ್ಕಳಿಗೆ ಹೈಲೈಟ್. ಚಿನ್ನದ ಬೆಲೆ ಗಗನಕ್ಕೇರುತ್ತಿದ್ದರೂ ಕೊಂಡುಕೊಳ್ಳುವವರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಿಲ್ಲ. ಹಿಂದೂ ಸಂಪ್ರದಾಯದಲ್ಲಿ ಬಂಗಾರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಎಲ್ಲ ಶುಭ ಕಾರ್ಯಗಳಲ್ಲಿ ಚಿನ್ನಾಭರಣ ಮುಖ್ಯ. ಈಗಿನ ಕಾಲದಲ್ಲಿ ಚಿನ್ನ ಎಷ್ಟು ಧರಿಸ್ತೀವೋ ಅಷ್ಟು ಗೌರವ ಸಿಗುತ್ತೆ ಅಂತ ಕೆಲ ಜನರು ಹೇಳ್ತಾರೆ. ಇನ್ನು ಚಿನ್ನದ ವಿಷಯದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಹೇಳೋದಾದರೆ, ಅವರ ಬಳಿ ಎಷ್ಟೇ ಚಿನ್ನವಿದ್ರೂ ಬೇರೆಯವರು ಹಾಕ್ಕೊಂಡ ಚಿನ್ನದ ಮೇಲೆ ಮನಸೆಳೆಯುತ್ತೆ. ಇದೇ ಕಾರಣಕ್ಕೆ ಬೇರೆಯವರ ಚಿನ್ನಾಭರಣ ತೆಗೆದುಕೊಳ್ಳುವುದು ಅಥವಾ ಕೊಡುವುದು ನಡೆಯುತ್ತೆ. ಆದರೆ ನಾವು ಧರಿಸಿದ ಚಿನ್ನವನ್ನು ಬೇರೆಯವರಿಗೆ ಕೊಡುವುದರಿಂದ ದರಿದ್ರ ಆವರಿಸುತ್ತದೆ. ಒಡವೆಯನ್ನು ಬೇರೆಯವರಿಗೆ ಕೊಟ್ಟರೆ ಅಥವಾ ಬೇರೆಯವರಿಂದ ಪಡೆದರೆ ಯಾವ ರೀತಿ ದುಷ್ಪರಿಣಾಮ ಬೀಳುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸಂಪೂರ್ಣವಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಸಹ ಪ್ರೆಸ್ ಮಾಡಿ. ಮದುವೆ, ನಾಮಕರಣ, ಗೃಹ ಪ್ರವೇಶ, ಪೂಜೆ ಸೇರಿದಂತೆ ಯಾವುದೇ ಶುಭ ಕಾರ್ಯವಾದರೂ ಒಡವೆ ತುಂಬ ಮುಖ್ಯ. ಚಿನ್ನ ಹಾಕ್ಕೊಳ್ಳೋಕ್ಕೆ ಇಂತಿಷ್ಟೇ ವಯಸ್ಸು, ಇವರೇ ಹಾಕ್ಕೋಬೇಕು ಎಂಬ ಯಾವುದೇ ನಿಯಮ ಸಹ ಇಲ್ಲ. ಹುಟ್ಟಿದ ಮಕ್ಕಳಿಂದ ವೃದ್ಧರವರೆಗೂ ಎಲ್ಲರಿಗೂ ಲಕ್ಷಾಂತರ ಡಿಸೈನ್ಸ್ ಒಡವೆಗಳು ಸಿಗುತ್ತೆ. ಹೆಂಗಸರಿಗೆ ಎಷ್ಟೇ ಚಿನ್ನಾಭರಣ ಇದ್ದರೂ ಬೇರೆಯವರು ಹಾಕಿದ ಒಡವೆ ಮೇಲೆ ಮನಸ್ಸು ಸೋಲದೇ ಇರಲ್ಲ. ನಮಗೆ ಹತ್ತಿರದವರಾದರೆ ಒಡವೆ ಬಗ್ಗೆ ವಿಚಾರಿಸೂ ಬಿಡ್ತೇವೆ. ಪದೇ ಪದೇ ನಮ್ಮ ಬಳಿ ಇರೋ ಚಿನ್ನ ಹಾಕಿ ಬೇಜಾರಾಗಿದೆ, ನಿನ್ನ ಹತ್ರ ಇರೋ ಒಡವೆ ಕೊಡು, ಡಿಸೈನ್ಸ್, ಕಲರ್, ಸ್ಟೋನ್ ನನ್ನ ಬಟ್ಟೆಗೆ ಮ್ಯಾಚಿಂಗ್ ಅಂತ ನಿಮ್ಮ ಹತ್ರ ಒಡವೆ ಕೇಳೋರಿಗೆ ಕೊಡುವ ಮುನ್ನ ಯೋಚಿಸಿ. ಯಾಕಂದರೆ ನಿಮ್ಮ ಬಳಿ ಇರೋ ಚಿನ್ನ ಬೇರೆಯವರಿಗೆ ಕೊಟ್ಟರೆ ನಿಮ್ಮಲ್ಲಿರೋ ಧನಾತ್ಮಕ ಶಕ್ತಿ, ಅದೃಷ್ಟ ಲಕ್ಷ್ಮಿ ಅವರಿಗೆ ನೀವೇ ಬಿಟ್ಟು ಕೊಟ್ಟಂತೆ ಆಗುತ್ತೆ. ಚಿನ್ನ ಮನೆಗೆ ತಂದರೆ ಒಳ್ಳೆಯದು ಅಂತ ನಂಬಿಕೆ ಇದೆ. ಚಿನ್ನದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಇದೇ ಕಾರಣಕ್ಕೆ ನಮ್ಮ ಬಳಿ ಇರೋ ಚಿನ್ನ ಯಾರಿಗೂ ಕೊಡಬಾರ್ದು ಅಂತ ಹಿರಿಯರು ಹೇಳುತ್ತಾರೆ. ಬೇರೆಯವರು ನಮ್ಮ ಒಡವೆ ಹಾಕ್ಕೊಂಡಾಗ ಮತ್ತೆ ನಮಗೆ ಕೊಟ್ಟಾಗ ಅವರಲ್ಲಿರೋ ನೆಗೆಟಿವ್ ಎನರ್ಜಿ ನಮ್ಮನ್ನು ಆವರಿಸುತ್ತದೆ. ಒಂದು ವೇಳೆ ನಿಮ್ಮ ಚಿನ್ನ ಬೇರೆಯವರು ಹಾಕಿ ಕೊಟ್ಟಾಗ ಅರಿಶಿನ ನೀರಲ್ಲಿ ತೊಳೆದು ಹಾಕ್ಕೊಳ್ಳೋದು ತುಂಬ ಮುಖ್ಯ. ಆದಷ್ಟು ನಿಮ್ಮ ಆಭರಣಗಳು ಬೇರೆಯವರಿಗೆ ಕೊಡದೇ ಇದ್ರೇ ಒಳಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.